ನಮಸ್ಕಾರ. ನಾನು ಈ ದಿನ ಒಂದು ದೋಸೆ ಮಾಡ್ಕೊಂಡು ಬಂದಿದ್ದೀನಿ. ಸಿಂಪಲ್ಲಾಗಿ ಮಾಡುವಂಥದ್ದು, ಬಹಳ ರುಚಿಯಾಗಿರುತ್ತೆ. ಹಿಂದಿನ ದಿನ ಅಕ್ಕಿ ನೆನೆಸಿ ದೋಸೆ ಹಿಟ್ಟು ರುಬ್ಬಿ ಮಾಡುವಂಥ ತಾಪತ್ರಯವಿಲ್ಲ. ದಿಢೀರಂತ ಮಾಡಿಬಿಡ್ಬೋದು. ಇಲ್ಲಿ ದೋಸೆಗೆ ಮಸಾಲೆ ಪದಾರ್ಥವನ್ನು ಹಾಕ್ತೀವಿ. ಹಾಗೆ ದೋಸೆ ಹಿಟ್ಟಿನ ರೆಸಿಪಿನ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಬೇಕಾಗುವಂಥದ್ದು ಕಡಿಮೆ ಪದಾರ್ಥ. 1 ಬೌಲು ಕಾಯಿ ಹೂ ತಗೊಂಡಿದ್ದೀನಿ. ಅದಕ್ಕೆ 1.5 ಕಪ್ನಷ್ಟು ಗೋಧಿ ಹಿಟ್ಟು, 1 ಕಪ್ಪು ಪೇಣಿ ರವೆ ತಗೊಂಡಿದ್ದೀನಿ, 1 ಸ್ಪೂನು ಜೀರಿಗೆ ತಗೊಂಡಿದ್ದೀನಿ, 1.5 ಸ್ಪೂನು ಕೊತ್ತಂಬರಿ ಇದೆ, ಹಾಗೆ 4 ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೀನಿ. ಈಗ ದೋಸೆಗೆ ರೆಡಿ ಮಾಡೋಣ. ಮಿಕ್ಸಿ ಜಾರಿಗೆ ಕಾಯಿ, ಕೊತ್ತಂಬರಿ, ಜೀರಿಗೆ ಹಾಗೆ ಒಣಮೆಣಸನ್ನು ಹಾಕಿ ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ. ನಯಸ್ಸಾಗಿ ರುಬ್ಬಿ ಆಯಿತು ಮಸಾಲೆ. ರುಬ್ಬಿದ ಮಸಾಲೆಯನ್ನು ನಾನು ಒಂದು ಬಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ. 1 ಲೋಟದಷ್ಟು ನೀರು ಹಾಕಿದ್ದೀನಿ. ಹಾಗೆ ರುಚಿಗಾಗಷ್ಟು ಉಪ್ಪು ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ರವೆಯನ್ನು ಹಾಕೋಣ. ಹಾಗೆ ರವೆ ಸ್ವಲ್ಪ ಈ ಮಸಾಲೆ ಜೊತೆ ನೆನಿಬೇಕು. ಮತ್ತೆ ಮಿಕ್ಸ್ ಮಾಡೋಣ. ಈಗ ಗೋಧಿ ಹಿಟ್ಟನ್ನು ಹಾಕೋಣ. ಹಾಗೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ, ಗಂಟಿಲ್ಲದಂತೆ. ಹಾಗೇನಾದರೂ ದೋಸೆ ಹಿಟ್ಟು ತುಂಬ ದಪ್ಪ ಅನಿಸಿದರೆ ಸ್ವಲ್ಪ ನೀರು ಹಾಕೋಣ. ಉದ್ದಿನ ದೋಸೆ ಹಿಟ್ಟಿನ ಹದಕ್ಕೆ ಇರಬೇಕು. ನೋಡಿ, ಹಿಟ್ಟು ಈ ಹದದಲ್ಲಿ ರೆಡಿ ಮಾಡ್ಕೊಬೇಕು. ಈಗ ದೋಸೆ ಹುಯ್ಯೋಣ. ಒಲೆ ಮೇಲೆ ಕಬ್ಬಿಣದ ಕಾವಲಿ ಇಟ್ಕೊಂಡಿದ್ದೀನಿ. ಎಣ್ಣೆ ಹಚ್ಚಿದ್ದೀನಿ. ಸ್ವಲ್ಪ ಕಾವಲಿ ಚೆನ್ನಾಗಿ ಕಾಯಬೇಕು. ಈಗ ದೋಸೆ ಹಿಟ್ಟನ್ನು ಹುಯ್ಯೋಣ. ಹಾಗೆ ಹೆಚ್ಚು ತಿಕ್ಕಬಾರ್ದು ದೋಸೆನ. ಇಲ್ಲಿ ಸ್ವಲ್ಪ ದಪ್ಪನೇ ಇರಬೇಕು. ನೋಡಿ, ದೋಸೆ ಹುಯ್ದಾಯಿತು. ಅದರ ಮೇಲೆ 1/4 ಸ್ಪೂನಷ್ಟು ಎಣ್ಣೆ ಹಾಕೋಣ. ಹಾಗೆ ಪ್ಲೇಟ್ ಮುಚ್ಚೋಣ, ಸ್ವಲ್ಪ ಬೇಯಲಿ. ಈಗ ಮುಚ್ಚಿದ್ದು ತೆಗೆದಿದ್ದೀನಿ. ದೋಸೆನ ಸ್ವಲ್ಪ ಹೀಗೆ ಚಟ್ಕದಲ್ಲಿ ಎಳಗಿಸೋಣ. ಹಾಗೆ ಮುಚ್ಚಾಕೋಣ. ನೋಡಿ ಎಷ್ಟು ಕಲರ್ ಆಗಿದೆ ದೋಸೆ ಅಂತ. ಬಹಳ ರುಚಿಯಾಗಿರುತ್ತೆ. ಈ ದೋಸೆ ಬೆಂತು ತೆಗೆಯೋಣ. ಈಗ ಖಾರದ ದೋಸೆ ರುಚಿ ನೋಡಾಯಿತು. ಇದೇ ದೋಸೆ ಹಿಟ್ಟಿಗೆ ಸ್ವಲ್ಪ ಬೆಲ್ಲ ಸೇರಿಸಿ ಸಿಹಿ ದೋಸೆ ಮಾಡೋಣ. ಇದು ಸಹ ತುಂಬ ಟೇಸ್ಟ್ ಇರುತ್ತೆ. ಈಗ ನೋಡಿ, ನಾನು ರುಚಿಗಾಗಷ್ಟು ಬೆಲ್ಲ ಹಾಕಿದ್ದೀನಿ. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ದೋಸೆ ಹಿಟ್ಟು ರೆಡಿಯಾಗಿದೆ. ಈಗ ಕಾವಲಿಗೆ ಮತ್ತೆ ಎಣ್ಣೆ ಹಚ್ಚಿದ್ದೀನಿ. ದೋಸೆಯನ್ನು ಹುಯ್ಯೋಣ. ಈಗ ದೋಸೆ ಹಿಟ್ಟನ್ನು ಕಾವಲಿ ಮೇಲೆ ಹಾಕಿದ್ದೀನಿ. ಹೆಚ್ಚು ತೆಳು ಮಾಡೋಕ್ಕೆ ಹೋಗಬಾರ್ದು. ಇಲ್ಲಿ ಸ್ವಲ್ಪ ಬೆಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ದೋಸೆ ಸ್ವಲ್ಪ ದಪ್ಪನೇ ಇರಬೇಕು, ಇಲ್ಲಾಂದರೆ ಎಳಕೋಲ್ಲ. ಈಗ 1/4 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಹಾಗೆ ದೋಸೆ ಮುಚ್ಚಳ ಮುಚ್ಚೋಣ, ಸ್ವಲ್ಪ ಬೇಯಲಿ. ಈಗ ದೋಸೆ ಮುಚ್ಚಳ ತೆಗೆದಿದ್ದೀನಿ. ಬೆಂದಿದೆ. ಸ್ವಲ್ಪ ಸೈಡು ನಿಧಾನವಾಗಿ ಬಿಡಿಸೋಣ. ಈ ದೋಸೆ ದಿಢೀರಂತ ಮಾಡುವಂಥದ್ದು. ಹಿಟ್ಟು ಮಾಡಿಟ್ರೆ ಈ ದೋಸೆ ಮಾಡೋಕ್ಕೆ ಅಷ್ಟು ಚೆನ್ನಾಗಿ ಬರೋಲ್ಲ. ನೋಡಿ, ಈಗ ದೋಸೆ ಬೆಂದಾಯಿತು. ಹಾಗೆ ಮೊಗಚು ಹಾಕೋಣ. ಸಿಹಿ ದೋಸೆ ರೆಡಿ ಆಯಿತು. ಸಿಹಿ ಮತ್ತು ಖಾರದ ದೋಸೆ ರೆಡಿ ಇದೆ. ಖಾರದ ದೋಸೆಗೆ ನಂಚ್ಕೊಳ್ಳೋಕ್ಕೆ ನಾನಿಲ್ಲಿ ತೋತಾಪುರಿ ಮಾವಿನ ಹಣ್ಣಿನ ಜಾಮ್ ಮಾಡಿಟ್ಟಿದ್ದೀನಿ. ಸಿಹಿ ದೋಸೆಗೆ ತುಪ್ಪ ಒಳ್ಳೆ ಕಾಂಬಿನೇಷನ್ನು. ತೋತಾಪುರಿ ಹಣ್ಣಿನ ಜಾಮು ದೋಸೆ, ರೊಟ್ಟಿ, ಚಪಾತಿ, ಇಡ್ಲಿ ಎಲ್ಲದಕ್ಕೂ ನಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ. ನನ್ನ ಯೂಟ್ಯೂಬ್ ಚಾನಲಲ್ಲಿ ತೋತಾಪುರಿ ಹಣ್ಣಿನ ಜಾಮ್ ಅಂತಲೇ ವಿಡಿಯೋ ಹಾಕಿದ್ದೀನಿ, ನೀವು ಗಮನಿಸಿ. ಪ್ರತಿದಿನ ಒಂದೇ ಥರ ದೋಸೆ ತಿಂದಾಗ ಬೋರ್ ಆಗುತ್ತೆ. ಆವಾಗ ಈ ಥರ ದೋಸೆಗಳನ್ನು ಮಾಡಿ ರುಚಿ ನೋಡ್ಬೋದು. ನೋಡಿದ್ರಲ್ಲ ವಿಡಿಯೋ, ನೀವು ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.